ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದಾರೆ ಹರ್ಷ ಸ್ಟೋರೀಸ್ ಅಂತ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯ ಮಾಮ್ಸ್. ಇವತ್ತು ಕ್ರಿಕೆಟ್ ಅಪ್ಡೇಟ್ ಏನೇನೇ ಇದೆ ಅಂತ ಹೇಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಯಾರೆಲ್ಲ ನನ್ನ ಚಾನಲ್ ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಬೇಡಿ. ಯಾಕಂತ ಹೇಳಿದ್ರೆ ನಾ ಮಾಡೋ ವಿಡಿಯೋ ನಿಮ್ಗೆ ಸ್ಪೋರ್ಟ್ಸ್ ಬಗ್ಗೆ ಇಷ್ಟ ಆದ್ರೆ ನೋಡ್ಬೋದು, ಅಥವಾ ನೀವು ಸ್ಪೋರ್ಟ್ಸ್ ನ ಇಷ್ಟಪಡದೆ ಇದ್ದವರಾದ್ರೆ ನೋಡ್ದೇನು ಕೂಡ ಇರ್ಬೋದು. ನಾ ಎಲ್ಲ ಸ್ಪೋರ್ಟ್ಸ್ ಅಪ್ಡೇಟ್ ಏನೇ ಇದ್ರು ಕೂಡ ಹೇಳಲಿಕ್ಕೆ ವಿಡಿಯೋ ಮಾಡೇ ಮಾಡ್ತೇನೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 1 ಹೇಳೋದಾದ್ರೆ, ಇಂಡಿಯಾದ ಮಾಜಿ ಫಾಸ್ಟ್ ಬೌಲರ್ ಆದಂತ ಬರೀಂದರ್ ಸರ್ಮ್ ಅನೌನ್ಸ್ ಅವ್ರು ಮಾಡಿದಾರೆ. ಅನೌನ್ಸ್ ಏನಂತ ಹೇಳಿದ್ರೆ, ತಮ್ಮ ರಿಟೈರ್ಮೆಂಟ್ ಅಂದ್ರೆ ಇಂಟರ್ನ್ಯಾಷನಲ್ ಹಾಗೂ ಡೊಮೆಸ್ಟಿಕ್ ಕ್ರಿಕೆಟ್ ನಿಂದ ಇವಾಗ ಪಕ್ಕ ಅನೌನ್ಸ್ ಮಾಡಿದ್ದಾರೆ ರಿಟೈರ್ಮೆಂಟ್ ಅನ್ನ. ಇವರ ಸ್ಟಾಟ್ ಏನೇನಿದೆ ಅಂತ ಹೇಳಿದ್ರೆ, ಬೌಲಿಂಗ್ ಸ್ಟಾಟ್ ಇವರ ಕೆರಿಯರ್ ಅಲ್ಲಿ ODI ಡೆಬ್ಯೂಟ್ ಅನ್ನು 2016 ಮಾಡ್ತಾರೆ. ಕೇವಲ 6 ಮ್ಯಾಚ್ ಗಳನ್ನ ಆಟಾಡಿ 7 ವಿಕೆಟ್ ಅನ್ನ ಪಡೆದಿದ್ರು. ಅದು ಎಕಾನಮಿ 5.34 ಅಲ್ಲಿ, ಅವರೇಜ್ 38ರ ಅವರೇಜ್ ಅಲ್ಲಿ. ಅದೇನೆ ಹೆಚ್ಚಿನ ಸಾಧ್ಯತೆ ಹಾಗೂ T20 ಕೂಡ ಅದೇ ವರ್ಷ ಕೂಡ ಡೆಬ್ಯೂ ಮಾಡಿದ್ರು ಇವರು 2016 ಕೇವಲ 2 ಮ್ಯಾಚ್ ಗಳನ್ನ ಆಟಾಡಿದ್ರು. ಇಲ್ಲಿ ಒಳ್ಳೆ ಸ್ಪೆಲ್ ಹಾಕಿದ್ರು, 6 ವಿಕೆಟ್ ಗಳನ್ನ ಹಾಕಿ 5ರ ಎಕಾನಮಿಯಲ್ಲಿ 6.8ರ ಅವರೇಜ್ ಅಲ್ಲಿ ಇವರಿದ್ರು. ಅದೇ ರೀತಿಯಾಗಿ IPL ನನ್ನು 2015ರಿಂದ 19 ವರೆಗೆ ಆಟಾಡಿದ್ರು. 24 IPL ಮ್ಯಾಚ್ ಗಳನ್ನ ಆಟಾಡಿ 18 ವಿಕೆಟ್ ಗಳನ್ನ ತೆಗೆದುಕೊಂಡು ಇಲ್ಲಿ ಸ್ವಲ್ಪ ಎಕಾನಮಿಕಲ್ ದುಬಾರಿಯಾಗಿ 9.40ರ ಸಮಥಿಂಗ್ ಅಲ್ಲಿ 42ರ ಅವರೇಜ್ ಅಲ್ಲಿ ಇವರಿದ್ರು. ಅದೇ ರೀತಿಯಾಗಿ ಫಸ್ಟ್ ಕ್ಲಾಸ್ 18 ಮ್ಯಾಚ್ ಗಳನ್ನ ಆಟಾಡಿದ್ದಾರೆ. ಲೀಸ್ಟ್ ಡೇ ನಲ್ಲಿ 2012ರಿಂದ 21ರ ತನಕ 32 ಮ್ಯಾಚ್ ಗಳನ್ನ ಆಡಿದ್ರು. ಅದೇ ರೀತಿಯಾಗಿ T20 2011ರಿಂದ 19 IPL ಹಾಗೂ ಎಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲ ಸೇರಿ 48 ಮ್ಯಾಚ್ ಗಳನ್ನ ಆಟಾಡಿದ್ರು. ಹ್ಯಾಪಿ ರಿಟೈರ್ಮೆಂಟ್ ಅಂತ ಹೇಳ್ಬೇಕಷ್ಟೇ, ಮಾಜಿ ಬೌಲರ್ ಆಗಿರೋದ್ರಿಂದ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೋಗೋದಾದ್ರೆ, ಇಂಡಿಯಾ ಹಾಗೂ ಶ್ರೀಲಂಕಾ ಹಾಗೂ ಇಂಗ್ಲೆಂಡ್ ಈ ಸೀರೀಸ್ ಟೆಸ್ಟ್ ಸೀರೀಸ್ ನಡೀತಾ ಇದೆ ಲಾರ್ಡ್ಸ್ ಅಲ್ಲಿ. ನಿನ್ನೆ ಮೊನ್ನೆ ಹಾಗೂ ಮೊದಲಿಗೆ ಎಜ್ಬೆಸ್ಟನ್ ಅಲ್ಲಿ ಟ್ರಾಫರ್ಡ್ ಅಲ್ಲಿ ಏನೋ ಇತ್ತು. ಅದೇ ರೀತಿಯಾಗಿ ಲಾರ್ಡ್ಸ್ ಅಲ್ಲಿ ನಿನ್ನೆ ನಡೆದದ್ದು ಕೂಡ ಲಾರ್ಡ್ಸ್ ಅಲ್ಲಿ 74 ರನ್ಗಳನ್ನ ಕಮಿಂದೋ ಮೆಂಡಿಸ್, ಅದು ಕೂಡ ನಂಬರ್ 9th ಜೆನ್ಯೂನ್ ಬ್ಯಾಟರ್ ಆಗಿ ಆಡ್ಕೊಂಡು ಕಮಿಂದೋ ಮೆಂಡಿಸ್ ಅವರು ನಂಬರ್ 9th ಪೊಸಿಷನ್ ಅಲ್ಲಿ ಬಂದ್ಕೊಂಡು 74 ರನ್ಗಳು, ಕ್ರೂಷಿಯಲ್ 74 ರನ್ಗಳನ್ನು ಹೊಡೆದಿದ್ರು. ಯಾಕಂತ ಹೇಳಿದ್ರೆ ಶ್ರೀಲಂಕಾ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಇದೆ. ಯಾಕಂತ ಹೇಳಿದ್ರೆ ಇಂಗ್ಲೆಂಡ್ ನ ಬೌಲರ್ಸ್ ಗಳ ಅಟ್ಟಹಾಸದಿಂದ ಶ್ರೀಲಂಕಾ ಡೀಪ್ ಟ್ರಬಲ್ ಇತ್ತು. ಅದರ ಇವ್ರ ಸ್ಟಾಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಟೋಟಲ್ 8 ಇನ್ನಿಂಗ್ಸ್ ಇವರು ಆಟ ಆಡಿದ್ರು ಟೆಸ್ಟ್ ಅಲ್ಲಿ. ಅದರಲ್ಲಿ 627 ರನ್ ಹಾಗೂ 89.57ರ ಅವರೇಜ್ ಅಲ್ಲಿ 350 ಹಾಗೂ 300 ಗಳನ್ನು ಕೂಡ ಹೊಡೆದಿದೆ. ಜೆನ್ಯೂನ್ ಬ್ಯಾಟರ್ ಆಗಿ ಆಟ ಆಡ್ತಿದ್ದಾರೆ ಕಮಿಂದೋ ಮೆಂಡಿಸ್ ಅಂತ ಹೇಳ್ಬೋದು. ಶ್ರೀಲಂಕಾ ಟೀಮ್ ಇದು ಒಳ್ಳೆ ಸುದ್ದಿ. ಯಾಕಂತ ಹೇಳಿದ್ರೆ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಮತ್ತು ಯಾವುದೇ ನ್ಯಾಷನಲ್ ಅಲ್ಲೂ ಕೂಡ ಹೋಗಿ ಆಟಾಡಬಹುದಾದ ಕಮಿಂದೋ ಮೆಂಡಿಸ್ ಅನ್ನು ಶ್ರೀಲಂಕಾ ಗಳಿಸೋದಕ್ಕೆ ಉತ್ತಮ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದ್ರೆ, ರೋಹಿತ್ ಶರ್ಮಾ ರಿಟೈರ್ಡ್ ಅಪ್ಡೇಟ್ ಬರ್ತಾರೆ. ಏನಂತ ಹೇಳಿದ್ರೆ, ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಅವರಿಗೆ ಪಾಲಿಶ್ ಮಾಡ್ತಾರೆ. ಏನಂತ ಹೇಳಿದ್ರೆ, ರಿಟೈರ್ ಮಾಡುವ ಸಾಧ್ಯತೆನೇ ಹೆಚ್ಚಿದೆ ಅಂತ ಹೇಳಿ ಟ್ವೀಟ್ ಮೂಲಕ ಹಾಗೂ ಎಲ್ಲ ಸ್ಪೋರ್ಟ್ಸ್ ಚಾನೆಲ್ಗಳು ಅಪ್ಡೇಟ್ ಮಾಡ್ತಾ ಇವೆ. ಇಲ್ಲಿ ಕ್ರಿಕೆಟ್ ಬಜಾರ್ ಅವರು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ರೋಹಿತ್ ಶರ್ಮಾ ಅವರನ್ನ ಮುಂಬೈ ಇಂಡಿಯನ್ಸ್ ಈ ಬಾರಿ 2025ರ ಆಪ್ಷನ್ ಅಲ್ಲಿ ರಿಟೈರ್ ಮಾಡುವ ಸಾಧ್ಯತೆನೇ ಹೆಚ್ಚಿದೆ ಅಂತ ಅಪ್ಡೇಟ್ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದ್ರೆ, ಅಭಿನವ್ ಮನೋಹರ್ ಅಂತ ಸ್ಟಾಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲ್ಲರದು ಮಹಾರಾಜ ಟ್ರೋಫಿ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ ಸ್ಟಾಟ್ ಇದೆ. ಅದೇ ರೀತಿಯಾಗಿ ಈ ಬಾರಿ ಆಪ್ಷನ್ ಅಲ್ಲಿ ನಮ್ಮ RCB ಕೂಡ 1 ವರ್ಷ ಬೈ ಮಾಡಿ ಸುಮ್ಮನೆ ಕುಳಿಸ್ಕೊಂಡು ರಿಲೀಸ್ ಮಾಡಿತ್ತು. ಅದೇ ರೀತಿಯಾಗಿ ಅಭಿನವ್ ಮನೋಹರ್ ಆಡಿದ್ದ 10 ಇನ್ನಿಂಗ್ಸ್ ಅಲ್ಲಿ 507ರ ರನ್ ಹೊಡೆದಿದ್ದು. ಅದು ಮಹಾರಾಜ ಟ್ರೋಫಿಲಿ, T20 ಟ್ರೋಫಿಲಿ 196ರ ಸ್ಟ್ರೈಕ್ ರೇಟ್ ಅಲ್ಲಿ 6 50s ಗಳನ್ನ ಮಾತ್ರ ಹೊಡೆದಿದ್ದಾರೆ. ಅದರಲ್ಲಿ ಬೆಸ್ಟ್ 84 ಅಂದ್ರೆ 84ರ ಅವರೇಜ್, ಅದು 10 ಇನ್ನಿಂಗ್ಸ್ ಅಲ್ಲಿ ಅಂತ ಹೇಳಿದ್ರೆ ಕಡಿಮೆ ಅಲ್ಲ. ಈ ಬಾರಿ ನೀವು ಯಾವ ಟೀಮ್ IPL ಟೀಮ್ಗೆ ಹೋಗ್ಬೇಕು ಅಂತ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಬಹುದು. ಅದೇ ರೀತಿಯಾಗಿ ಕೊನೆ ಅಪ್ಡೇಟ್ 5ನೇ ಅಪ್ಡೇಟ್ ಏನಂತ ಹೇಳಿದ್ರೆ, ರಶೀದ್ ಖಾನ್ ಅವರು ತಾವೇ ರೂಲ್ಡ್ ಔಟ್ ಮಾಡ್ಕೊಂಡಿದ್ದಾರೆ ಟೆಸ್ಟ್ ಇಂದ. ಏನೋ ಡ್ಯೂ ಟು ಲೋವರ್ ಬ್ಯಾಕ್ ಇಂಜುರಿ ಅಂತ ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ರಶೀದ್ ಖಾನ್ 1 ಇಯರ್, ಅದು ಕೂಡ 1 ಇಯರ್ ಟೆಸ್ಟ್ ಇಂದ ಬ್ರೇಕ್ ತಕೊಂಡು ಬ್ಯಾಕ್ ಇಂಜುರಿ ಆಗಿ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಈ ವಿಡಿಯೋ ಹೇಗೆ ಅನಿಸ್ತಾ ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಮಸ್ಕಾರ.